ಉಳಿದ ಅನ್ನದಿಂದ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೀವು ನೋಡಬಹುದು. ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬಹುದು. ಬಿಸಿ ಮಾಡಿಕೊಂಡ್ರೆ ಕೆಂಡದಲ್ಲೆಲ್ಲ ಖಡಕ್ಕಾಗಿ ರೆಡಿಯಾಗುತ್ತೆ. ಈ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಟೇಸ್ಟ್ ಮಾಡುವ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತಾ ಇದ್ದೆ, ಹಾಗೆ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಚಟ್ನಿ ಮತ್ತು ರೊಟ್ಟಿನ ರೆಡಿ ಮಾಡ್ಕೊಂಡಿರಬೇಕು. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನಾವು ಇವತ್ತು ಅಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಲು ಒಂದು ಹುರುಳಿಕಾಳಿನ ಚಟ್ನಿ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುರುಳಿಕಾಳನ್ನು ಸೇರಿಸ್ಕೊಂಡು ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕೂರ್ಗ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಜೊತೆ ಈ ಹುರುಳಿಕಾಳಿನ ಚಟ್ನಿ. ಈ ಹದದಲ್ಲಿ ಒಂದೊಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು. ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಹುರಿದ ಹುರುಳಿಕಾಳನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ನೈಸ್ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಬೇಕು. ಅರ್ಧ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 4 ಹಸಿರು ಮೆಣಸಿನಕಾಯಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಹುಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಚಟ್ನಿನ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಇದು ಬಿಸಿ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳಿನ ಚಟ್ನಿ ಕಲ್ಲಲ್ಲಿ ಕಡೆದು ಮಾಡಿದ್ರಂತೂ ಇನ್ನು ಅದ್ಭುತ ರುಚಿ ಇರುತ್ತೆ. ಇವತ್ತು ನಾವು ನಮ್ಮ ಕೊಡಗಿನ ಸ್ಪೆಷಲ್ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ನಮ್ಮ ಕೊಡಗಿನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೆಳಗಿನ ತಿಂಡಿಗೆ ಈ ಅಕ್ಕಿ ರೊಟ್ಟಿಯನ್ನೇ ಮಾಡ್ಕೊಳ್ತೀವಿ. ಬೆಂಕಿ ಒಲೆಯಲ್ಲಿ ಮಾಡಬೇಕು. ಆ ಕೆಂಡದಲ್ಲೆಲ್ಲ ಬೇಯಿಸಿ ತಿನ್ನುವಂಥದ್ದು ತುಂಬ ಸಖತ್ತಾಗಿರುತ್ತೆ. 1 ಕಪ್ ಅನ್ನ ಇದ್ದರೆ ಮನೆ ಮಂದಿ ಆಗುವಷ್ಟು ರೊಟ್ಟಿಯನ್ನು ತಟ್ಕೊಳ್ಬೋದು. ನಾವು ಉಳಿದಿರುವ ಅನ್ನದಿಂದನೇ ರೊಟ್ಟಿ ಮಾಡಿಕೊಳ್ಳುವಂಥದ್ದು. ಅನ್ನ ಚೆನ್ನಾಗಿ ಬೆಂದಿದ್ರೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಮನೆಯಲ್ಲಿ ಅಕ್ಕಿ ಪುಡಿ ಇಲ್ಲ ಅಂತ ಹೇಳಿದರೆ ನೀವು ಅಂಗಡಿಯಿಂದಾದರೂ ತಂದು ಮಾಡ್ಕೊಳ್ಬೋದು. ಈ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿರಬೇಕು. ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಈ ಭಾಗದಲ್ಲಿ ಚೆನ್ನಾಗಿ ನಾದಿ ಕಲಿಸ್ಕೊಂಡಿರಬೇಕು. ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಗುತ್ತೆ. ಅಕ್ಕಿ ಹಿಟ್ಟು ಅಳತೆ ಏನಿಲ್ಲ. ಅನ್ನ ಸ್ವಲ್ಪ ಬೆಂದಿದ್ರೆ ಜಾಸ್ತಿ ಹಿಡಿಯುತ್ತೆ. ಅನ್ನ ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ಕಡಿಮೆ ಹಿಟ್ಟು ತಗೊಳ್ಳುತ್ತೆ. ಈ ಅಕ್ಕಿ ರೊಟ್ಟಿ ಅಂತೂ ನಿಮಗಿಷ್ಟ ಇದ್ದ ಯಾವ ಸಾಂಬಾರ್ ಜೊತೆ ಕೂಡ ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಚಟ್ನಿ ಜೊತೆ ಆದರೂ ಟೇಸ್ಟ್ ಮಾಡ್ಬೋದು. ಇಲ್ಲ ಹಾಗೆಯೇ ಕಾಫಿ ಜೊತೆ ಕೂಡ ತಿನ್ಬೋದು. ಇದು ಬೆಣ್ಣೆ ಜೊತೆ ಅಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಇದು. ಈ ಹದದಲ್ಲಿ ನೀಟಾಗಿ ಕಲಿಸ್ಕೊಂಡಿರಬೇಕು. ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಕೈ ನೀರು ಮಾಡಿಕೊಂಡು ಹಾಕ್ಕೊಳ್ಬೇಕು. ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ತೊಗೊಂಡು ಸ್ವಲ್ಪ ಕೈಯಲ್ಲೇ ಈ ಥರ ಅಗಲ ಮಾಡಿಕೊಂಡ್ರೆ ಆಯಿತು. ರೊಟ್ಟಿ ತಟ್ಕೊಳ್ಳುವಾಗ ಈಸಿ ಆಗುತ್ತೆ ಅಂತ. ಈ ರೀತಿಯಲ್ಲಿ ಕವರ್ ಮೇಲೆ ಹಾಕೊಳ್ಳೋದು. ಸ್ವಲ್ಪ ಕೈ ನೀರು ಮಾಡಿಕೊಂಡು ಮಧ್ಯದಿಂದ ಸೈಡಿಗೆ ಈ ರೀತಿಯಲ್ಲಿ ತಳ್ಕೊಂಡು ಬರಬೇಕು.
ಫಸ್ಟ್ ರೊಟ್ಟಿ ಕಲಿಯೋರೆಲ್ಲ ಶೇಪ್ ಎಲ್ಲ ಬರಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಹೋಗ್ತಾ ಹೋಗ್ತಾ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಜನರಿಗೆ ಅದೊಂದು ಪ್ರಾಬ್ಲಮ್ ಇದೆ, ಕೈ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅಂತ. ಏನಿಲ್ಲ, ಒಂದು 2-3 ಸರಿ ಹಾಳಾದ್ರೂ ಕೂಡ ಆಮೇಲೆ ಕರೆಕ್ಟಾಗಿ ಬರುತ್ತೆ. ಮಚ್ಚಿ ಹಾಕ್ಕೊಂಡು ತಟ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಯಾರೂ ಮಿಷಿನ್ ರೊಟ್ಟಿ ಇಷ್ಟಪಡಲ್ಲ, ಕೈ ರೊಟ್ಟಿನೇ ಇಷ್ಟಪಡ್ತಾರೆ. ನಾನು ಹಾಗಾಗಿ ಮಿಷಿನಲ್ಲಿ ರೊಟ್ಟಿ ಮಾಡೋದೇ ಇಲ್ಲ. ಸೈಡನ್ನು ಈ ರೀತಿಯಲ್ಲಿ ನೀಟಾಗಿ ಸರಿ ಮಾಡಿಕೊಂಡ್ರೆ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಬೆರಳು ಕಾಣದಿರಲಿ ಅಂತ ಈ ರೀತಿ ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಪ್ಲಾಸ್ಟಿಕ್ಕಿಂದ ನೀಟಾಗಿ ಈ ರೀತಿಯಲ್ಲಿ ತೆಗಿಬೋದು. ತವ ಬಿಸಿಯಾಗಿದೆ, ಹಾಕೊಳ್ಳೋಣ. ರೊಟ್ಟಿ ತವ ಚೆನ್ನಾಗಿ ಕಾದಿರಬೇಕು. ತವದಲ್ಲಿ ಒಂದು 50% ಬೆಂದಾದ ಮೇಲೆ ಈ ಥರ ಒಲೆ ಮೇಲೆ ಒಂದು ಜಾಲರಿ ಇಟ್ಕೊಂಡು ಅದರಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಒಪ್ಪಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಉಳಿದ ಅನ್ನದಿಂದ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೀವು ನೋಡ್ಬೋದು. ತುಂಬ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ಬಿಸಿ ಮಾಡಿಕೊಂಡ್ರೆ ಕೆಂಡದಲ್ಲೆಲ್ಲ ಖಡಕ್ಕಾಗಿ ರೆಡಿಯಾಗುತ್ತೆ. ಈ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಟೇಸ್ಟ್ ಮಾಡುವ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತಾ ಇದ್ದೆ, ಹಾಗೆ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಚಟ್ನಿ ಮತ್ತು ರೊಟ್ಟಿನ ರೆಡಿ ಮಾಡ್ಕೊಂಡಿರಬೇಕು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.